ನಮಸ್ಕಾರ ವೀಕ್ಷಕರೇ. ಜಿರಳೆ ಹೋರಾಟಗಳ ಆಫ್ಟರ್ ಎಫೆಕ್ಟ್ ಇನ್ನೂ ಮುಗಿದಿಲ್ಲ. ಒಂದು ಕಡೆ ಈಗ ಕೈ ನಾಯಕರು ಕಂಪ್ಲೀಟ್ ಆಗಿ ಅಮಿತ್ ಶಾರನ್ನ ಟಾರ್ಗೆಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ರಾಹುಲ್ ಬೆನ್ನಲ್ಲೇ ಈಗ ಹಿರಿಯ ನಾಯಕ ಖರ್ಗೆ ಕೂಡ ಶಾ ವಿರುದ್ಧ ಕಿಡಿಕಾರಿದ್ದಾರೆ. ಆದ್ರೆ ಅವರು ಬಳಸಿರೋ ಪದಗಳು ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದು ಸಂಸತ್ ನಿಯಮ ಉಲ್ಲಂಘಿಸಿದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇದೆ. ಆದ್ರೆ ಇದೇ ಹೊತ್ತಲ್ಲಿ ಅಮಿತ್ ಶಾ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವ ವಿಷಯವೊಂದು ಬರ್ತಾ ಇದೆ. ಪೆಲೆಟ್ ಗನ್ ವಿಚಾರದಲ್ಲಿ ಅಧಿಕೃತ ಮೆಡಿಕಲ್ ರಿಪೋರ್ಟ್ ನಲ್ಲಿ ಅಚ್ಚರಿಯ ಅಂಶಗಳು ರಿವೀಲ್ ಆಗಿವೆ. ಅಲ್ಲದೆ ಪೆಲೆಟ್ ಗನ್ ಬ್ಯಾನ್ ವಿಷಯ ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗಿದೆ. ಮತ್ತೊಂದು ಕಡೆ ಅಭಿಜಿತ್ ದೀಪ್ಗೆ ತನಗೆ ಬಿಜೆಪಿ ಸೇರೋದಕ್ಕೆ ಆಫರ್ ಬಂದಿದೆ ಅನ್ನೋದನ್ನ ಹೇಳ್ಕೊಂಡಿರೋದು ಕೂಡ ಸಾಕಷ್ಟು ಚರ್ಚೆಯನ್ನ ಹುಟ್ಟಿಸಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇವಲ ಒಂದು ವಿಚಾರ ಆಗದೆ ಸದ್ಯದ ಮಟ್ಟಿಗೆ ಅತ್ಯಂತ ದೊಡ್ಡ ರಾಜಕೀಯ ಟರ್ನಿಂಗ್ ಪಾಯಿಂಟ್ ಅಂತ ಅನ್ನಿಸ್ಕೊಳ್ತಾ ಇದೆ. ಒಂದು ಕಡೆ ಸಿಜೆಪಿಯ ಜಿರಳೆಗಳು ನಾವು ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಅನ್ನ ನಡುಗಿಸಿ ಬಿಟ್ವಿ, ಇನ್ನೇನಿದ್ರು ನಮ್ಮದೇ ಆಟ ಅನ್ನೋ ಜೋಶ್ನಲ್ಲಿದ್ರೆ, ಬಿಜೆಪಿ ಹೈಕಮಾಂಡ್ ಒಂದು ರಾಜೀನಾಮೆ ವಿಷಯ ಇಟ್ಕೊಂಡು ಇಷ್ಟೆಲ್ಲ ಹಂಗಾಮ ಮಾಡೋದಾದ್ರೆ ಆ ಪಟ್ಟ ಬೇಡವೇ ಬೇಡ, ಸದ್ಯಕ್ಕೆ ರಾಜೀನಾಮೆಯೇ ಬೆಟರ್ ಡಿಸಿಷನ್ ಅನ್ನೋ ಲೆಕ್ಕಕ್ಕೆ ಬಂದು ಬಿಡ್ತು. ಆದ್ರೆ ಮತ್ತೊಂದು ದಿಕ್ಕಲ್ಲಿ ತಮ್ಮ ಆಲೋಚನೆಗಳನ್ನ ಬದಲಿಸಿಕೊಂಡ ಕಾಂಗ್ರೆಸ್ ಇಷ್ಟು ವರ್ಷಗಳ ಬಳಿಕ ಮೋದಿ ಅಂಡ್ ಟೀಮ್ ಬೆಂಡ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಇದನ್ನ ಹೀಗೆ ಬಿಡದೆ ಪ್ರೆಷರ್ ಹಾಕಿದ್ರೆ ಇನ್ನೊಂದಷ್ಟು ರಾಜೀನಾಮೆಗಳು ಪಡೆಯಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತಿದೆ. ಈಗ ಕೈ ನಾಯಕರು ಟಾರ್ಗೆಟ್ ಮಾಡ್ತಾ ಇರೋದು ಅಮಿತ್ ಶಾರನ್ನ. ಆದ್ರೆ ಅದು ಲಿಮಿಟ್ ದಾಟಿ ಹೋಗಿ ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ರಾಜ್ಯಸಭೆಯಲ್ಲಿ ಜಂತರ್ ಮಂತರ್ ವಿಚಾರದ ಬಗ್ಗೆ ಮಾತನಾಡೋ ಮಲ್ಲಿಕಾರ್ಜುನ ಖರ್ಗೆ, ಹೋರಾಟ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರಿಂದ ದಾಳಿಯಾಗಿದೆ, ಇದು ಅತ್ಯಂತ ಹೇಯ ಕೃತ್ಯ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ, ಇದನ್ನೆಲ್ಲ ಮಾಡಿಸಿದ್ದೆ ನೀವು, ಇಷ್ಟೆಲ್ಲಾ ಮಾಡಿ ನೀವು ಕಚೇರಿ ಒಳಗೆ ಕೂತ್ಕೊಂಡಿರ್ತೀರಿ ಅಂದ್ರೆ ಸುಮ್ನೆ ಬಿಡೋದಕ್ಕೆ ಆಗುತ್ತಾ? ನಾವಂತೂ ಸುಮ್ನೆ ಬಿಡೋದಿಲ್ಲ, ನಿಮ್ಮನ್ನ ಎಳ್ಕೊಂಡು ಬಂದು ಆಚೆ ಹಾಕ್ತೀವಿ, ಜನರ ಮುಂದೆ ತಂದು ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಅವರು ಹಾಗೆ ಹೇಳ್ತಾ ಇದ್ದಂತೆಯೇ ಸಿಕ್ಕಾಪಟ್ಟೆ ಕೋಲಾಹಲ ಆಗುತ್ತೆ. ನಂತರದಲ್ಲಿ ಇದು ಅನ್ಪಾರ್ಲಿಮೆಂಟರಿ ಪದ ಬಳಕೆ ಅಂತ ಅನ್ನಿಸಿಕೊಂಡು ವಿವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಬಿಜೆಪಿ ನಾಯಕರು ಇದನ್ನ ಸದನದಲ್ಲೇ ಅಪೋಸ್ ಮಾಡ್ತಾರೆ. ನಿನ್ನೆ ಅಷ್ಟೇ ಲೋಕಸಭೆಯಲ್ಲಿ ಇದೇ ಅಮಿತ್ ಶಾ ವಿರುದ್ಧ ರಾಹುಲ್ ಆಧಾರವಿಲ್ಲದ ಆರೋಪಗಳನ್ನ ಮಾಡಿದ್ರು. ಈಗ ಖರ್ಗೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಟಾರ್ಗೆಟ್ ಶಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಈಗ ವಿಷಯ ಅದಲ್ಲ, ಈ ಆರೋಪ ಮಾಡ್ತಾ ಇರೋದಕ್ಕೆ ಆಧಾರ ಇಲ್ಲ ಅನ್ನೋದು. ಮೊದಲನೇದಾಗಿ ಪೆಲೆಟ್ ಗನ್ ಬಳಸಿದ್ರು ಅನ್ನೋ ಆರೋಪ ಮಾಡಿದ್ದು ರಾಹುಲ್. ಅವರನ್ನ ಬಿಟ್ರೆ ಬೇರೆ ಎಲ್ಲೂ ಕೂಡ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ. ಪೆಲೆಟ್ ಗನ್ ನಿಂದ ಕೆಲ ಯುವಕರಿಗೆ ಗಾಯಗಳಾಗಿವೆ ಅನ್ನೋ ಆರೋಪ ಮಾಡಿದ್ದು ಕೂಡ ರಾಹುಲ್ ಗಾಂಧಿ. ಈ ವಿಚಾರದ ಬಗ್ಗೆ ಅಪ್ಡೇಟ್ ಬಂದಿದೆ, ಅದನ್ನ ಮುಂದೆ ತಿಳಿಸ್ತೀವಿ. ಆದ್ರೆ ಕೇವಲ ರಾಹುಲ್ ಕಡೆಯಿಂದ ಬಂದ ಆರೋಪಗಳು ಇದೆಯೇ ಹೊರತು ಸಂಬಂಧಪಟ್ಟ ಇಲಾಖೆಗಳು ಇದನ್ನ ದೃಢಪಡಿಸಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಗುಂಡಿನ ದಾಳಿಗೆ ಆದೇಶ ನೀಡಿದ್ರು ಅನ್ನೋ ಆರೋಪಕ್ಕೆ ಸಾಕ್ಷಿಗಳಿಲ್ಲ. ಆಲ್ರೆಡಿ ಚಿದಂಬರಂ ಸೇರಿದಂತೆ ಹಲವು ನಾಯಕರು ರಾಹುಲ್ ಹೇಳಿಕೆಗೆ ಅವರೇ ಕ್ಲಾರಿಟಿ ಕೊಡ್ತಾರೆ, ನಾವು ಈ ಆಟಕ್ಕೆ ಇಲ್ಲ ಅಂತ ದೂರ ಸರಿತಾ ಇದ್ದಾರೆ. ಆದ್ರೆ ಖರ್ಗೆ ರಾಹುಲ್ ಮಾತು ನಂಬಿ ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಯಾವ್ಯಾವ ಹುದ್ದೆಗೆ ಯಾವ್ಯಾವ ರೂಲ್ಸ್ ಇರುತ್ತೆ ಅನ್ನೋದನ್ನ ರಾಜಕೀಯ ನಾಯಕರು ತಿಳ್ಕೊಂಡಿರ್ತಾರೆ. ಪ್ರೊಟೆಸ್ಟ್ ಅಥವಾ ಹೋರಾಟ ಕೈಮೀರಿ ಹೋದಾಗ ಅಲ್ಲಿನ ನಿರ್ಧಾರಗಳನ್ನ ಹೋಮ್ ಮಿನಿಸ್ಟರ್ ತೆಗೆದುಕೊಳ್ಳೋದಿಲ್ಲ, ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಡಿಸಿಷನ್ ತೆಗೆದುಕೊಳ್ಳೋದು ಭಾರತದ ನಿಯಮ. ರಾಹುಲ್ ಗಾಂಧಿ ಯುವ ನಾಯಕ ಆಗಿರೋದ್ರಿಂದ ಅವರು ಪಾಪ ಗೊತ್ತಿಲ್ಲದೆ ಇಂಥ ಆರೋಪವನ್ನ ಮಾಡಿರೋ ಸಾಧ್ಯತೆ ಇದೆ. ಅವರಿಗೆ ಕಲಿಯೋದಕ್ಕೆ ಇನ್ನೂ ಶತಮಾನಗಳ ಸಮಯ ಇರೋದ್ರಿಂದ ಅವರು ಹಂತ ಹಂತವಾಗಿ ಕಲಿತುಕೊಳ್ತಾರೆ, ಸರಿ. ಆದ್ರೆ ಇಷ್ಟು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ಅನುಭವ ಹೊಂದಿ ತೀರಾ ಹತ್ತಿರದಲ್ಲೇ ಇರೋ ರಾಹುಲ್ಗೆ ಈ ಬಗ್ಗೆ ಸಲಹೆ ನೀಡಿ ತಿದ್ದಿ ಗುರುವಿನಂತೆ ಇರಬೇಕಾಗಿದ್ದ ಖರ್ಗೆ ಗುರುಪೂರ್ಣಿಮೆ ಮರುದಿನವೇ ಆಧಾರವಿಲ್ಲದ ಹೇಳಿಕೆಗೆ ಜೈ ಎಂದಿರೋದು ಎಷ್ಟು ಸರಿ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಇರುವ ಕೋಟಿ ಕೋಟಿ ಸಂಖ್ಯೆಯ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಮಾನಿಗಳ ಏಕೈಕ ಪ್ರಶ್ನೆ. ಸೆಷನ್ ನಲ್ಲಿ ದಶಕಗಳ ಅನುಭವ ಇದ್ದೂ ಹೀಗೆ ಮಾಡ್ಬೋದಾ ಅಂತ ಜನರು ಬೇಸರದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಖರ್ಗೆ ಪದ ಪ್ರಯೋಗ ವಿವಾದ ಆಗೋದಕ್ಕೆ ಇನ್ನೂ ಹಲವು ಕಾರಣಗಳಿವೆ. ಯಾಕಂದ್ರೆ ಎಳೆದು ತಂದು ಜನರ ಮುಂದೆ ನಿಲ್ಲಿಸ್ತೀವಿ ಅನ್ನೋ ಮುಂಚೆ ಅದೇ ಜನರಿಂದಲೇ ಅವರು ಗೃಹ ಸಚಿವರಾಗಿ ಕೂತಿರೋದು ಅನ್ನೋದನ್ನ ಯೋಚಿಸಬೇಕಿತ್ತು. ಯಾಕಂದ್ರೆ ಒಂದು ವೇಳೆ ಎಲೆಕ್ಷನ್ಗೆ ನಿಂತು ಅಮಿತ್ ಶಾ ಸೋಲು ಕಂಡು ಮರ್ಯಾದೆ ಉಳಿಸಿಕೊಳ್ಳೋ ಸಲುವಾಗಿ ಕೊನೆಗೆ ಹೈಕಮಾಂಡ್ ಜೊತೆ ಅಂಗಲಾಚಿ ಬೇಡಿ ರಾಜ್ಯಸಭೆಯಲ್ಲಿ ಬಂದು ಕೂತಿದ್ರೆ ಆಗ ಅವರನ್ನ ಎಳೆದು ಆಚೆ ಹಾಕ್ತೀವಿ ಅಂತ ಹೇಳಿದಿದ್ರೆ ಇಷ್ಟೊಂದು ರಗಳೆ ರಂಪಾಟಗಳು ಆಗ್ತಾ ಇರ್ಲಿಲ್ಲ. ಆದ್ರೆ ಅವರು ಗೆದ್ದು ಬಂದು ಕ್ಯಾಬಿನೆಟ್ ಹುದ್ದೆ ಅಲಂಕರಿಸಿರೋ ವ್ಯಕ್ತಿ. ಆದ್ರಿಂದ ಇಂಥ ಹೇಳಿಕೆಗಳು ಅವರಿಗೆ ಶೋಭೆ ತರೋದಿಲ್ಲ ಅನ್ನೋ ರೀತಿಯ ವ್ಯಾಖ್ಯಾನಕ್ಕೆ ಒಳಗಾಗ್ತಾ ಇದೆ. ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಮಾತುಗಳ ಮೂಲಕ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ.
ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಸೇರಿದಂತೆ ಸಾಕಷ್ಟು ಸಲ ನಾಲ್ಗೆಯನ್ನ ಹರಿಬಿಟ್ಟಿದ್ರು. ಈಗ ಮತ್ತೊಮ್ಮೆ ಅಂತ ವಿಚಾರಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗುರುತಿಸಿಕೊಳ್ಳುವಂತಾಗಿದೆ. ಇನ್ನು ಇದೆಲ್ಲ ಆಗ್ತಾ ಇರೋದು ಪೆಲೆಟ್ ಗನ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಹೇಳಿಕೆ ಅನ್ನೋದನ್ನ ನೋಡಿದ್ರಿ. ಅದರ ಬಗ್ಗೆ ಕೂಡ ಈಗ ಅಪ್ಡೇಟ್ಗಳು ಬರ್ತಾ ಇವೆ. ದೆಹಲಿ ಪೊಲೀಸ್ ಈ ಕುರಿತಂತೆ ತಮ್ಮ ಅಫಿಷಿಯಲ್ ಪೇಜ್ ನಲ್ಲಿ ಅಪ್ಡೇಟ್ ನೀಡಿದ್ದು, ಜುಲೈ 20ರ ಗಲಭೆಯಲ್ಲಿ ಪೆಲೆಟ್ ಗನ್ ಬಳಕೆ ಆಗಿರೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಅಧಿಕೃತ ಮೆಡಿಕಲ್ ದಾಖಲೆಗಳು ಕೂಡ ಇದನ್ನ ಹೇಳ್ತಾ ಇವೆ. ಗಾಯಾಳುಗಳ ಪೈಕಿ ಗುಂಡಿನ ದಾಳಿ ಪ್ರಕರಣಗಳು ಎಲ್ಲೂ ಇಲ್ಲ ಅನ್ನೋದನ್ನ ಹೇಳಿವೆ ಅನ್ನೋದನ್ನ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದು ನಿಜವೇ ಆಗಿದ್ರೆ ರಾಹುಲ್ ಗಾಂಧಿ ಹಾಗೂ ಅವರ ಆರೋಪಗಳಿಗೆ ಜೈಕಾರ ಹಾಕ್ತಾ ಇರೋ ಎಲ್ಲರೂ ಕೂಡ ಸುಳ್ಳಿನ ಭಾಗವಾದಂತೆ ಆಗುತ್ತೆ. ಆದ್ರೆ ದಾಳಿಗೆ ಒಳಗಾಗಿದ್ದಾರೆ ಅಂತ ಹೇಳಲಾದ ಒಂದಿಬ್ಬರ ಫೋಟೋಗಳು ವೈರಲ್ ಆಗ್ತಾ ಇವೆ. ಆ ಬಗ್ಗೆ ಸ್ಪಷ್ಟ ಉತ್ತರ ಸರ್ಕಾರ ಅಥವಾ ದೆಹಲಿ ಪೊಲೀಸರ ಕಡೆಯಿಂದ ಬಂತು ಅಂದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆಗ ಮಾನನಷ್ಟ ಮೊಕದ್ದಮೆ ದಾಖಲಿಸುವಂತ ಬೆಳವಣಿಗೆಗಳು ಕೂಡ ನಡೆಯಬಹುದು. ಇನ್ನು ಇದೇ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸದ್ದು ಮಾಡಿದೆ. ಪೆಲೆಟ್ ಗನ್ ಬಳಕೆ ಬಗ್ಗೆ ಕ್ಲಾರಿಟಿ ಸಿಗದೆ ಇದ್ರೂ ಗಲಭೆಯಲ್ಲಿ ಇದರ ಬಳಕೆ ಆಗಿದೆ, ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು, ಪೆಲೆಟ್ ಗನ್ ಅನ್ನ ನಿಷೇಧ ಮಾಡಿ ಅಂತ ಕೆಲವರು ಪೆಟಿಷನ್ ಹಾಕಿದ್ರು. ಅದರ ವಿಚಾರಣೆ ನಡೆಸಿರೋ ಪೀಠ ಪೆಲೆಟ್ ಗನ್ ಬ್ಯಾನ್ ಮಾಡೋ ಪ್ರಶ್ನೆ ಎತ್ತೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ರೂಲ್ಸ್ ಅನ್ನ ಚಾಲೆಂಜ್ ಮಾಡಿದಂತೆ ಆಗುತ್ತೆ. ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಪೆಲೆಟ್ ಗನ್ ಬಳಕೆಗೆ ನಮ್ಮ ಕಾನೂನೇ ಅವಕಾಶವನ್ನ ಕೊಟ್ಟಿದೆ, ಅದನ್ನ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಪೆಲೆಟ್ ಗನ್ ಮಿಸ್ಯೂಸ್ ಆಗಿದೆ, ಅದರಿಂದ ಸಮಸ್ಯೆ ಆಗಿದೆ ಅಂದ್ರೆ ಆ ಬಗ್ಗೆ ಪ್ರಶ್ನೆ ಮಾಡಿ ಬ್ಯಾನ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದೆ. ಇಷ್ಟಾಗಿಯೂ ಪೆಲೆಟ್ ಗನ್ ಬಳಕೆ ಆಗಿರೋದು ದೃಢವಾದ್ರೆ ಮತ್ತೆ ಬೇರೆ ಬೇರೆ ರೀತಿಯ ತನಿಖೆಗಳು ನಡೆಯೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಒಂದು ಕಡೆ ಪೊಲೀಸ್ ಟೀಮ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ನಾವು ಬಳಕೆ ಮಾಡಿಲ್ಲ ಅಂತ, ಮೆಡಿಕಲ್ ರಿಪೋರ್ಟ್ ಕೂಡ ಇದನ್ನ ಕ್ಲಿಯರ್ ಮಾಡ್ತಾ ಇದೆ. ಇಷ್ಟಾದ ಬಳಿಕವೂ ಪೆಲೆಟ್ ಗನ್ ಬಳಕೆ ಪ್ರೂವ್ ಆಯ್ತು ಅಂದ್ರೆ ಹೋರಾಟದಲ್ಲಿ ಭಾಗಿಯಾಗಿದ್ದ ದುಷ್ಕರ್ಮಿಗಳು ಬಳಸಿರೋ ಸಾಧ್ಯತೆ ಇದೆ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಅದು ಪ್ರೂವ್ ಆಯ್ತು ಅಂದ್ರೆ ಮತ್ತೆ ಅವರನ್ನ ಸೇವ್ ಮಾಡೋದಕ್ಕೆ ಯಾವ ಜಿರಳೆಗಳ ಕೈಯಲ್ಲೂ ಸಾಧ್ಯವಿಲ್ಲ ಎನ್ನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ ಹೋರಾಟದ ಬೆನ್ನಲ್ಲೇ ಒಂದೆರಡು ದಿನ ಮಾಧ್ಯಮಗಳಿಂದ ದೂರ ಉಳಿದುಕೊಂಡಿದ್ದ ಪ್ರಮುಖ ಜಿರಳೆ ಅಭಿಷೇಕ್ ದೀಪ್ಗೆ ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ. ಬಿಜೆಪಿಯಿಂದ ಆಫರ್ ಬಂದಿತ್ತಂತೆ ಹೌದಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿರೋ ದೀಪ್ಗೆ, ಹೌದು ಬಂದಿತ್ತು, ನಮ್ಮ ಟೀಮ್ಗೆ ಬಂದ್ಬಿಡು, ನಿನ್ಗೆ ನಿನ್ನ ಫ್ಯಾಮಿಲಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಪಕ್ಷ, ಮೋದಿ ಅಂತ ನಾಯಕರಿದ್ರೂ ಇಂಥ ಕೆಲಸ ಮಾಡೋದಕ್ಕೆ ಅವರಿಗೆ ಏನು ಅನ್ನಿಸೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ದೀಪ್ಗೆ ಕೇಳಿದ್ದಾನೆ. ಆದ್ರೆ ಈಗ ಇದಕ್ಕೆ ಉತ್ತರಿಸೋ ಜವಾಬ್ದಾರಿ ಬಿಜೆಪಿ ಮೇಲೂ ಇದೆ. ಇದುವರೆಗೆ ಜನರು ನೋಡಿರೋ ಪ್ರಕಾರ ಯಾವ ಕಾರಣಕ್ಕೂ ಅಭಿಜಿತ್ ದೀಪ್ಗೆ ಅಂತ ವ್ಯಕ್ತಿಗೆ ಆಫರ್ ಕೊಡುವಂತ ದುಸ್ಥಿತಿ ಬಂದಂತಿಲ್ಲ. ಅದನ್ನು ಮೀರಿ ರಾಜಕೀಯ ಮಾಡಿದ್ದೆ ಹೌದಾದ್ರೆ ಯಾರ ಕಡೆಯಿಂದ ಆಫರ್ ಬಂತು, ಏನ್ ಹೇಳಿದ್ರು, ಅದಕ್ಕೆ ಸಾಕ್ಷಿ ಏನು ಅನ್ನೋದನ್ನ ದೀಪ್ಗೆಯೂ ಹೇಳಬೇಕು. ನಮ್ಮಿಂದ ಆಫರ್ ಬಂದಿಲ್ಲ ಅನ್ನೋದನ್ನ ಬಿಜೆಪಿಗೆ ಸಂಬಂಧಪಟ್ಟವರು ದಾಖಲೆ ಸಮೇತ ತಿಳಿಸ್ಬೇಕು. ಆಗ ಮುಂದಿನ ದಿನಗಳಲ್ಲಿ ಇಂಥ ಹಿಟ್ ಅಂಡ್ ರನ್ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತೆ ಅಂತ ಜನರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಗಲಭೆಯಲ್ಲಿ ಪೆಲೆಟ್ ಗನ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ವಿಚಾರದಲ್ಲಿ ದಾಳಿಗಳು ಮಾತ್ರ ಜೋರಾಗಿವೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.